ಸೊ ದಿನಗಳು ಕಳೀತಾ ಇದೆ, ಕ್ಷಣಗಳು ಉರುಳ್ತಾ ಇದೆ, ವರ್ಷಗಳು ಹೋಗ್ತಾನೆ ಇದೆ. ಆದ್ರೂ ಕೂಡ ನಿಮ್ಮ ಈ ಹರ್ಷ ಹಾಗೆ ಇದೆ, ಆ ಖುಷಿ ಹಾಗೆ ಇದೆ, ಆ ಜೋಶ್ ಹಾಗೆ ಇದೆ. ಈ ಒಂದು ಸಂದರ್ಭದಲ್ಲಿ 2025 ಯಾವ ರೀತಿಯಾಗಿ ಕಳೆದ್ರಿ? ಯಾವ ರೀತಿ ಆಗಿತ್ತು 2025 ನನ್ನ ಲೈಫ್ ನಲ್ಲಿ ತುಂಬಾನೇ ಖುಷಿಕರವಾಗಿತ್ತು. ಸೊ ನನ್ನ ಒಂದು ಮದುವೆ ಆದಂತಹ ಒಂದು ಸಂಭ್ರಮ ಕೂಡ ದುಪ್ಪಟ್ಟಾಗಿತ್ತು. ಜೊತೆಗೆ ಯಾವಾಗ್ಲೂ ನ್ಯೂ ಇಯರ್ ನಾನು ನಿಮ್ ಜೊತೆಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಅದು 5 ವರ್ಷದಿಂದ ಇಲ್ಲ ಇಲ್ಲ ಬೇಜಾರ್ ಏನೂ ಇಲ್ಲ. ಯಾಕಂದ್ರೆ ವೀಕ್ಷಕರಿಗೂ ಹೇಳ್ತಾ ಇದ್ದೆ, ಪ್ರತಿ ವರ್ಷ ನಾನು ನ್ಯೂ ಇಯರ್ ಅಲ್ಲಿ ನ್ಯೂಸ್ 18 ಅಲ್ಲಿ. ಸೊ ನ್ಯೂಸ್ 18 ಅಂದ್ರೆ ನ್ಯೂ ಇಯರ್ ಅಂದ್ರೆ ನ್ಯೂಸ್ 18. ಸೊ ಪ್ರತಿ ವರ್ಷ ಕೂಡ ನಾವು ನಿಮ್ಮ ಹೊಸ ವರ್ಷವನ್ನ ಇನ್ನಷ್ಟು ಎಂಜಾಯ್ ಮಾಡೋದಕ್ಕೆ, ಹೊಸ ಹರುಷವನ್ನ ತರೋದಕ್ಕೆ, ಹೊಸ ಹುರುಪನ್ನ ತರೋದಕ್ಕೆ ಪ್ರತಿ ಕ್ಷಣದ ಮಾಹಿತಿನ ನಾವು ನಿಮ್ಗೆ ಕೊಡ್ತಾನೆ ಹೋಗ್ತೀವಿ. ಯಾವ ರೀತಿಗೆ ಎಲ್ಲೆಲ್ಲಿ ಸೆಲೆಬ್ರೇಷನ್ ಆಯ್ತು ಅನ್ನೋದ್ರ ಬಗ್ಗೆ. ಹೊಸ ವರ್ಷಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಬೆಂಗಳೂರಲ್ಲಿ ಈಗಾಗಲೇ ಹೊಸ ವರ್ಷಾಚರಣೆಯ ಸಂಭ್ರಮಾಚರಣೆ. 12 ಗಂಟೆಗೆ ನ್ಯೂ ಇಯರ್ ಆದ್ರೂ ಕೂಡ ಆಲ್ರೆಡಿ 6 ಗಂಟೆಯಿಂದನೇ ಈ ಸಂಭ್ರಮಾಚರಣೆ ಸ್ಟಾರ್ಟ್ ಆಗಿರುತ್ತೆ. MG ರೋಡ್, ಬ್ರಿಗೇಡ್ ರೋಡ್ ಅಲ್ಲಿ ಸಂಭ್ರಮ ಬಹಳ ಜೋರಾಗಿದೆ. ಅದರಲ್ಲೂ ಕೂಡ ಕಲರ್ಫುಲ್ ಲೈಟ್ಸ್ ಅಂತ ಕೇಳೋದೇ ಬೇಡ. ಜೊತೆಗೆ ಪಡ್ಡೆ ಹೈಕ್ಲಂತ ಎಣ್ಣೆ ಕಿಕ್ಕಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ. DJ ಸೌಂಡ್ಗೆ ಕೇಳಬೇಕಾ? ಈಗಾಗಲೇ ಒಂದ್ ಕಡೆ ಬ್ರಿಗೇಡ್ ರೋಡ್ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, MG ರೋಡ್ ಆದ್ರೆ ಮತ್ತೊಂದ್ ಕಡೆ ಇಂದಿರಾನಗರ ಚರ್ಚ್ ಸ್ಟ್ರೀಟ್ ಅಲ್ಲಿ ಜೋರಾಗಿ ಈಗ ಸೆಲೆಬ್ರೇಷನ್ ಆರಂಭ ಆಗಿದೆ. 2026 ನ್ಯೂ ಇಯರ್ ವೆಲ್ಕಮ್ಗೆ ಸಜ್ಜಾಗಿದ್ದಾರೆ ಜನ. ಯಾವುದೇ ಅಹಿತಕರ ಘಟನೆ ನಡೆದಂತೆ ಖಾಕಿ ಅಂತೂ ಕಣ್ಗಾವಲಿಟ್ಟಿದೆ. ನಾವಿಲ್ಲಿ ಗಮನಿಸಬೇಕು ಚೈತ್ರ, ಪ್ರತಿ ವರ್ಷ ಕೂಡ ನಾವು ಹೇಗೆ ನ್ಯೂಸ್ ಚಾನಲ್ ಅಲ್ಲಿ ನಮ್ಮ ರಿಪೋರ್ಟರ್ಸ್ ಎಲ್ಲರೂ ಕೂಡ ಹೋಗಿ ಅಲ್ಲಿನ ಏನ್ ಸಿಚುವೇಶನ್ ಇದೆ ಅಂತ ಹೇಳ್ತಾರೋ, ಅದೇ ರೀತಿಯಾಗಿ ಪೊಲೀಸರು ಕೂಡ ಅಷ್ಟೇ ಕಣ್ಗಾವಲನ್ನ ಇಡ್ತಾರೆ. ಈ ಸಲ 20,000 ಪೊಲೀಸರನ್ನ ನೇಮಕ ಮಾಡಿರೋದು. ಎಲ್ಲಾ ಕಡೆ ಮಹಿಳೆಯರ ಸುರಕ್ಷತಾ ದೃಷ್ಟಿಯಿಂದ ಹೆಚ್ಚಿನ ನಿಗಾ ವಹಿಸಿದ್ದಾರೆ. ಮತ್ತೊಂದ್ ಕಡೆ ಈಗಾಗಲೇ ಹಾಡು ಹರಟೆ ಎಲ್ಲವೂ ಕಾಣಿಸ್ತಾ ಇದೆ. ಅದರಲ್ಲೂ ಕೂಡ ಜನ ಅಂತೂ ಈಗಾಗಲೇ ಪಾರ್ಟಿಲಿ ಮುಳುಗೋಗಿದ್ದಾರೆ. ಅಲ್ಲಿ ನಾವು 2026ಕ್ಕೆ ವೆಲ್ಕಮ್ ಮಾಡ್ತಾ ಇರುವಂತಹ ಒಂದು ಹಾಡಿನ ದೃಶ್ಯಾವಳಿಗಳನ್ನ, ಆ ಝಲಕನ್ನ ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ. ನವಿತಾ, ಪ್ರತಿ ವರ್ಷ ನಾನು ಇಲ್ಲಿ ಕೂತ್ಕೊಂಡು ಈ ಸೆಲೆಬ್ರೇಷನ್ ನೋಡ್ತಾ ಇದ್ರೆ ನನಗೂ ಹೋಗ್ಬೇಕು ಅಂತ ಅನ್ಸುತ್ತೆ. ಲಾಸ್ಟ್ ಇಯರ್ ಇದೇ ಮಾತನ್ನ ಹೇಳಿದ್ರೆ ನೆನಪಿದೆಯಾ ನಿನ್ಗೆ? ಹೌದು, ನೆನಪಿದೆ. ನನಗೂ ಹಿಂಗ ಅನಿಸ್ತಿದೆ, ನಾನು ಹೋಗ್ತೀನಿ ಅಂತ ಅಂದೆ. ಬಟ್ ಬೇಡ ನೀನ್ ನ್ಯೂಸ್ 18 ಅಲ್ಲೇ ಸೆಲೆಬ್ರೇಟ್ ಮಾಡು, ನವಿತಾ ಜೈನ್ ಜೊತೆನೆ ಸೆಲೆಬ್ರೇಟ್ ಮಾಡು ಅಂತ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ನನ್ನ. ಸೊ ನನಗೇನ್ ಬೇಜಾರಿಲ್ಲ. ಸೊ ಯಾಕಂದ್ರೆ ಸ್ಟಾರ್ಟಿಂಗು ಅಯ್ಯೋ ನಾನು ಹೊರಗಡೆ ಹೋಗ್ಬೇಕಿತ್ತಲ್ಲ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ನಾವು ಮೋಜು ಮಸ್ತಿ ಮಾಡೋದು ನೋಡಿದ್ರೆ ಸೊ ಹೊರಗಡೆಗಿಂತ ನಾವು ಒಳಗಡೆನೆ ತುಂಬಾ ಮೋಜು ಮಸ್ತಿ ಮಾಡ್ತೀವಿ ಅಂತ ಅನ್ಸುತ್ತೆ. ನಿಮ್ಗೂ ಹಂಗೆ ಅನ್ಸುತ್ತಾ?
ನಿಜ. ಅದಕ್ಕೆ ಇಷ್ಟು ವರ್ಷದಿಂದನೂ ಕೂಡ ಯಾವುದೇ ರೀತಿಯಲ್ಲಿ ಯಾವತ್ತೂ ಕೂಡ ಸೆಲೆಬ್ರೇಟ್ ಹೊರಗಡೆ ಹೋಗಿ ಮಾಡಿದ್ದಿಲ್ಲ. ಏನಾಗುತ್ತೆ ನೋಡೋಣ, ಯಾರ್ಯಾರು ಯಾವ ರೀತಿಯಾಗಿ ಎಂಜಾಯ್ ಮಾಡ್ತಾರೆ, ಅವರ ಖುಷಿಲೇ ನಮ್ಮ ಖುಷಿ ಅನ್ನೋ ರೀತಿಯಲ್ಲಿ ಅವರ ಖುಷಿನ ನೋಡ್ಕೊಂಡು ನಾವಿಲ್ಲಿ ನ್ಯೂಸ್ ಮಾಡ್ತಾ ಅಲ್ಲಿ ಏನೇನ್ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತೀವಿ. ಅವ್ರು ಎಷ್ಟು ಎಂಜಾಯ್ ಮಾಡ್ತಾರೆ, ಆ ಎಂಜಾಯ್ ನಮ್ದು ಅಂತ ಅನ್ಸುತ್ತೆ ಅದನ್ನ ನೋಡಿದಾಗೆಲ್ಲ, ವಿಜುವಲ್ಸ್ ನೋಡಿದಾಗ. ಬಟ್ ಪ್ರತಿ ಬಾರಿ ಕೂಡ ಒಂದಲ್ಲ ಒಂದು ರೀತಿಯ ಅಹಿತಕರ ಘಟನೆ ಆಗೇ ಆಗುತ್ತೆ ಎಷ್ಟೋ ಸಂದರ್ಭದಲ್ಲಿ. ಬಟ್ ನಾವು ಹೆಣ್ಮಕ್ಳಾಗಿ ಹೇಳೋದು, ನೀವು ಸ್ವಲ್ಪ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ. ಪುಂಡ ಪೋಖ್ರಿಗಳು ಇದ್ದೇ ಇರ್ತಾರೆ. ಅದೇ ಕಾರಣಕ್ಕಾಗಿ ಈ ಸಲ ಹೆಚ್ಚಿನ ನಿಗಾ ವಹಿಸಲಾಗಿದೆ. ಎಲ್ಲಾ ಕಡೆಯಲ್ಲೂ ಕೂಡ ಖಾಕಿ ಕಣ್ಗಾವಲಿಟ್ಟಿದೆ. ವಾಚ್ ಟವರ್ ಆಗಿರ್ಬೋದು, ಮಹಿಳಾ ಸುರಕ್ಷತೆಗಾಗಿ, ಜೊತೆಗೆ ಏನಾದರೂ ಅಗ್ನಿ ಅನಾಹುತ ಆಗದ ಹಾಗೆ ಅಗ್ನಿ ನಂದನ್ ಅಂತ ಮಾಡಿದ್ದಾರೆ. ಪ್ರಮುಖವಾಗಿ ನಾವು ಗಮನಿಸಬೇಕು, ಇಂತಹ ಸಂದರ್ಭಗಳಲ್ಲಿ ಯಾವುದೇ ಕಾರಣಕ್ಕೂ ಯಾರೇ ಆಗಿರ್ಲಿ ಏನು ಹೆಚ್ಚು ಕಡಿಮೆ ಆಗದಾಗೆ ನೋಡ್ಕೊಳ್ಳುವಂತಹ ಜವಾಬ್ದಾರಿ ನಾವು ಎಷ್ಟು ಪೊಲೀಸರ ಮೇಲೆ ಡಿಪೆಂಡ್ ಆಗಿರ್ತೀವೋ ಅಷ್ಟೇ ನಮ್ಮ ಜವಾಬ್ದಾರಿ ನಮ್ಮ ಕೈಯಲ್ಲಿ ಇದೆ. ಆಕ್ಚುಲಿ ಇವಾಗ ನಾವು ಒಂಥರ CC ಕ್ಯಾಮ್ರಾಗಳ ತರ, ಯಾಕಂದ್ರೆ ಒಂದೇ ಜಾಗದಲ್ಲಿ ಕೂತು ಯಾವ್ಯಾವ ಏರಿಯಾದಲ್ಲಿ ಏನೇ ನಡೀತಾ ಇದೆ ಅನ್ನುವಂಥದ್ದನ್ನ ನಾವೇ ಇಲ್ಲೇ ಕೂತ್ಕೊಂಡು ಎಚ್ಚರಿಸ್ತಾ ಇದೀವಿ ನಾವು ಆಕ್ಚುಲಿ ಅವರಿಗೆ. ಸೊ ಹೆಣ್ಮಕ್ಳು ಏನಾದ್ರು ಹೊರಗಡೆ ಹೋಯ್ತು ಅಥವಾ ಮದ್ಯಪಾನ ಏನಾದ್ರು ತಗೊಂಡ್ರು ಅಂತ ಹೇಳಿದ್ರೆ ಸೊ ಅವ್ರ ಕಂಟ್ರೋಲ್ ಅಲ್ಲಿ ಸ್ವಲ್ಪ ಇರಬೇಕು ಅಷ್ಟೇ. ಯಾಕಂದ್ರೆ ನೀವ್ ಹೇಳ್ದಂಗೆ ಪುಂಡ್ ಪೋಖ್ರಿಗಳು ಎಲ್ಲಿ ಹೋದ್ರು ಇದ್ದೇ ಇರ್ತಾರೆ. ಸೊ ನಮ್ಮ ಮೇಲೆ ನಮಗೆ ನಿಗಾ ಇರಬೇಕು, ಜೊತೆಗೆ ಅಲರ್ಟ್ ಆಗಿರ್ಬೇಕು. ಪೊಲೀಸರು ಎಲ್ಲ ಕಡೆ ಬರಕ್ಕಾಗಲ್ಲ. ಸೊ ಜೊತೆಗೆ ಹೋಗಿರ್ತೀವಿ, ಫ್ರೆಂಡ್ಸ್ ಇವಾಗ ಯಾರನ್ನೋ ಕರ್ಕೊಂಡು ಹೋಗಿರ್ತಾರೆ, ಅವ್ರ ರೆಸ್ಪಾನ್ಸಿಬಿಲಿಟಿ ಆಗಿರ್ತಾರೆ, ಅಥವಾ ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡು ಹೋಗಿರ್ತಾರೆ, ಮಕ್ಕಳ ಮೇಲೆ ನಿಗಾ ಇಡಬೇಕಾಗತ್ತೆ. ಸೊ ಸೆಲೆಬ್ರೇಷನ್ ಒಂದೇ ಅಲ್ಲ ಲೈಫ್ ಅಲ್ವಾ. ಸೊ ಆ ಸೆಲೆಬ್ರೇಷನ್ ಅಲ್ಲಿ ನಾವು ಖುಷಿಯಾಗಿ ಎಂಜಾಯ್ ಮಾಡಬೇಕು. ಇನ್ನು ಹಾಸನದ ಲೈವ್ ದೃಶ್ಯ ಇದು. ಯಾವ ರೀತಿಯಾಗಿ ರಷ್ಯಾ ಯುವತಿ ಬೆಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಸೊ ಆ ಬೆಲ್ಲಿ ಡ್ಯಾನ್ಸ್ ಅನ್ನು ನೋಡಿ ಅಲ್ಲಿರುವಂತಹ ಯುವ ಜನತೆ ಕುಣಿದು ಕುಪ್ಪಳಿಸ್ತಾ ಇದೆ. ಸೊ ಲೈಟ್ ಆಗಿ ಕಿಕ್ಕೇರ್ತಾ ಇರುವಂತದ್ದು ನವಿತಾ, ಯಾಕಂದ್ರೆ ಆ ಒಂದು ಚಕಮಗ ಅಂತ ಲೈಟ್ ಇರಬೇಕು, ಜೊತೆಗೆ DJ ಸೌಂಡ್ ಇರಬೇಕು, ಸಾಕು ಸೆಲೆಬ್ರೇಷನ್ಗೆ. ಎಸ್, ಇನ್ನು 2026 ವೆಲ್ಕಮ್ ಮಾಡೋದಕ್ಕೆ ಕೆಲವು ಗಂಟೆ ಮಾತ್ರ ಬಾಕಿ ಇದೆ. ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಈಗ ಬೆಂಗಳೂರಲ್ಲಿ ಸಂಭ್ರಮಾಚರಣೆ ಕಾಣಿಸ್ತಾ ಇದೆ, ಯಾವ ರೀತಿಯಾಗಿ ಮೋಜು ಮಸ್ತಿಲಿ ತೊಡಗಿಕೊಂಡಿದ್ದಾರೆ ಜನ, ವೆಲ್ಕಮ್ ಮಾಡೋದಕ್ಕೆ ಹೇಗೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. MG ರೋಡ್ನಿಂದ ಗಂಗಾಧರ್, ಕೋರಮಂಗಲದಿಂದ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಕೋರಮಂಗಲದಲ್ಲಿ ಯಾವ ರೀತಿಯಾಗಿ 2026 ನ ಸಂಭ್ರಮಾಚರಣೆ ಕಾಣಿಸ್ತಾ ಇದೆ, ವೆಲ್ಕಮ್ ಮಾಡೋದಕ್ಕೆ ಹೇಗೆ ತಯಾರಿ ಆಗಿದೆ? ಖಂಡಿತವಾಗ್ಲೂ ಚೈತ್ರ, 2026ರ ಹೊಸ ವರ್ಷವನ್ನು ಸಂಭ್ರಮಾಚರಣೆಯಿಂದ ಆಚರಣೆ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕೋರಮಂಗಲದಲ್ಲಿ ಬಂದಿರುವಂಥದ್ದು ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಕೋರಮಂಗಲದ 80 ಫೀಟ್ ರೋಡ್ನತ್ತ ಈಗಾಗಲೇ ಬರ್ತಿದ್ದಾರೆ. ಕಾರಣ, ಈ ಒಂದು ಸ್ಪೆಸಿಫಿಕ್ ಪ್ಲೇಸ್ಗೆ ಬರೋದಕ್ಕೆ ಕಾರಣ ಏನು ಅಂತಂದರೆ ಇಲ್ಲಿ ಅತಿ ಹೆಚ್ಚಾಗಿ ಪಬ್ಗಳಿರುವಂಥದ್ದು, ಜೊತೆಗೆ ಪ್ರತಿ ವರ್ಷವೂ ಕೂಡ ಅಷ್ಟೇ ಸಂಭ್ರಮಾಚರಣೆಯನ್ನು ಮಾಡೋದಕ್ಕೆ ಈ ಒಂದು ಪ್ಲೇಸನ್ನೇ ಪೊಲೀಸರು ಡಿಸೈಡ್ ಮಾಡ್ಕೊಂಡಿದ್ರು. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು 80 ಫೀಟ್ ರೋಡ್ನ ಕಡೆ ಈಗಾಗಲೇ ಬರ್ತಿರುವಂಥದ್ದು ದೃಶ್ಯದಲ್ಲಿ ಒಮ್ಮೆ ನೀವು ಗಮನಿಸ್ತಾ ಇರ್ಬೋದು. ಇದು 80 ಫೀಟ್ ರೋಡ್. ಇದು ಕಂಪ್ಲೀಟ್ ಆಗಿ 80 ಫೀಟ್ ರೋಡ್ನ ಎರಡೂ ಬದಿಗಳಲ್ಲಿ ಕೂಡ ಅಷ್ಟೇ ಪಬ್ಗಳಿಂದ ತುಂಬಿದಂಥದ್ದು. ಅದರಲ್ಲೂ ಕೂಡ ಒಂದಷ್ಟು ಜನ ಸಂಜೆಯಿಂದನೇ ಪಬ್ಗಳಲ್ಲಿ ಬಂದು ಕುಡಿದು ತುರಾಡ್ತಿರುವಂತಹ ದೃಶ್ಯಾವಳಿಗಳನ್ನು ಕೂಡ ಕಂಡಿದ್ರೆ, ಇನ್ನೊಂದಷ್ಟು ಜನ ಕೂಡ ಅಷ್ಟೇ ಎಂಜಾಯ್ ಮಾಡುವಂಥ ನಿಟ್ಟಿನಲ್ಲಿ ಕೆಲವೊಂದಷ್ಟು ಜನ ಪಬ್ಗಳಿಗೆ ಬರ್ತಾರೆ, ಇನ್ನೊಂದಷ್ಟು ಜನ ಪಬ್ಗೆ ಬರದೆ ಎಂಜಾಯ್ಮೆಂಟ್ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಬಂದಿರುವಂಥದ್ದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಕ್ರೌಡ್ ಅನ್ನುವಂಥದ್ದು ಇದೆ ಅನ್ನುವಂಥದ್ದು, ಯಾಕಂದರೆ ಕೇವಲ ಈ ಸ್ಪೆಸಿಫಿಕ್ ಆದಂಥ 80 ಫೀಟ್ ರೋಡ್ ಅಷ್ಟೇ ಅಲ್ಲದೆ ಬೇರೆ ಬೇರೆ ರೋಡ್ಗಳಲ್ಲಿ ಕೂಡ ಇದೇ ರೀತಿಯಂಥ ಕ್ರೌಡ್ ಇದೆ. ಆದರೆ ಪೊಲೀಸರು ಯಾವುದೇ ಕ್ರೌಡನ್ನು ಕೂಡ ನಿಲ್ಲೋದಕ್ಕೆ ಬಿಡ್ತಾ ಇಲ್ಲ, ಬದಲಾಗಿ ಚದುರಿಸುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಈಗ ಆಲ್ಮೋಸ್ಟ್ 10 ಗಂಟೆ ಟೈಮು, ಇನ್ನು 2 ಗಂಟೆಯಲ್ಲಿ ಕಂಪ್ಲೀಟ್ ಆಗಿ ಕೋರಮಂಗಲ ತುಂಬಿ ತುಳುಕ್ತಾರೆ. ಯಾವ ರೀತಿಯಾಗಿ ಅಂತಂದರೆ ಕಳೆದ ಬಾರಿ 1.5 ಲಕ್ಷ ಜನದಷ್ಟು ಈ ಕೋರಮಂಗಲದಲ್ಲಿ ಸೇರ್ಕೊಂಡಿದ್ರು, ಸಂಭ್ರಮಾಚರಣೆಯನ್ನು ಮಾಡಿದ್ರು. ಆದರೆ ಈ ಬಾರಿ ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಪೊಲೀಸರು ಎಲ್ಲ ಕಡೆಯಲ್ಲೂ ಕೂಡ ಈಗಾಗಲೇ ಅಲರ್ಟ್ ಆಗಿದ್ದಾರೆ. ಯಾರೊಬ್ಬರನ್ನು ಕೂಡ ಅಷ್ಟೇ ನಿಲ್ಲೋದಕ್ಕೆ ಬಿಡ್ತಿಲ್ಲ. ಯಾಕಂದರೆ ಒಬ್ಬರನ್ನ ನಿಲ್ಲೋದಕ್ಕೆ ಬಿಟ್ಟರೆ ಕಂಪ್ಲೀಟಾಗಿ ಎಲ್ಲರೂ ಕೂಡ ಅಲ್ಲೇ ನಿಂತ್ಕೊಂಡಿರ್ತಾರೆ, ಯಾರೂ ಕೂಡ ಮೂವ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಪೊಲೀಸರು ಪ್ರತಿಯೊಬ್ಬರನ್ನು ಕೂಡ ಅಷ್ಟೇ ಮೂವ್ಮೆಂಟನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ CC ಕ್ಯಾಮ್ರಾಗಳು, ಯಾಕಂದರೆ ಯಾವುದೇ ಒಂದು ಸಣ್ಣ ಲೋಪದೋಷನೂ ಕೂಡ ಆಗಬಾರ್ದು, ಅಹಿತಕರ ಘಟನೆಗಳಾಗಬಾರ್ದು ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಕಂಪ್ಲೀಟಾಗಿ ಇಡೀ ಕೋರಮಂಗಲದ 80 ಫೀಟ್ ರೋಡ್ ಏನಿದೆ, ಈ ಒಂದು ರೋಡ್ನಲ್ಲಿ CCTV ಫುಟೇಜ್ಗಳನ್ನು ಈಗಾಗಲೇ ಅಳವಡಿಕೆಯನ್ನು ಮಾಡಿರುವಂಥದ್ದು, ಕ್ಯಾಮ್ರಾಗಳನ್ನು ಕೂಡ ಅಳವಡಿಕೆಯನ್ನು ಮಾಡಿದರೆ ಪ್ರತಿಯೊಬ್ಬರು ಕೂಡ ಅದನ್ನು ಅಬ್ಸರ್ವ್ ಮಾಡ್ತಿರುವಂಥದ್ದು. ಜೊತೆಗೆ ಒಂದು ಕಂಟ್ರೋಲ್ ರೂಮನ್ನು ಕೂಡ ಈಗಾಗಲೇ ತೆರೆದಿದ್ದಾರೆ. ನೀವು ನೋಡ್ತಾ ಇರ್ಬೋದು ಇದರಲ್ಲಿರುವಂಥ 3rd ಫ್ಲೋರ್ ಏನು ಕಾಣ್ತಿದೆ, ಆ ಒಂದು 3rd ಫ್ಲೋರ್ನಲ್ಲಿ ಒಂದು ಕಂಟ್ರೋಲ್ ರೂಮನ್ನು ತೆಗೆದಿದ್ದಾರೆ. ಆ ಕಂಟ್ರೋಲ್ ರೂಮ್ನಲ್ಲಿ ಕಂಪ್ಲೀಟ್ ಆಗಿ ಏನೆಲ್ಲ CCTV ಫುಟೇಜ್ಗಳನ್ನು ಈಗಾಗಲೇ ಇವರು ಇನ್ಸ್ಟಾಲ್ ಮಾಡಿದ್ದಾರೆ, ಅಲ್ಲಿರುವಂಥ ಫುಟೇಜ್ಗಳನ್ನು ಗಮನಿಸ್ತಿರ್ತಾರೆ. ಒಂದು ವೇಳೆ ಯಾರಾದರೂ
ಅನುಚಿತವಾಗಿ ವರ್ತನೆ ಮಾಡುವಂಥದ್ದು, ಅಸಭ್ಯವಾಗಿ ಹೆಣ್ಮಕ್ಳ ಜೊತೆ ಬಿಹೇವ್ ಮಾಡುವಂಥದ್ದು, ಈ ರೀತಿಯಂಥ ದೃಶ್ಯಗಳೇನಾದರೂ ಕಂಡು ಬಂದಂತಹ ವೇಳೆಯಲ್ಲಿ ಇಮಿಡಿಯೇಟ್ ಆಗಿ ಆ ಪಾಯಿಂಟ್ನಲ್ಲಿರುವಂಥ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ, ಅವ್ರನ್ನ ಕೂಡಲೇ ವಶಕ್ಕೆ ಪಡೆಯುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇನ್ನೊಂದು ದೃಶ್ಯ ಏನು ಅಂತಂದ್ರೆ ಇದು ನೋಡ್ತಾ ಇರ್ಬೋದು, ಇದು ಎಂಪೈರ್ ಹೋಟೆಲ್ಗೆ ಬರುವಂಥ ಒಂದು ರೋಡ್ ಇದು. ಈ ರೋಡ್ನಲ್ಲೂ ಕೂಡ ಅಷ್ಟೇ ಕೇವಲ ಬರೋದಕ್ಕೆ ಮಾತ್ರ ಅನುಮತಿಯನ್ನು ಕೊಟ್ಟಿದ್ದಾರೆ ಬಿಟ್ಟರೆ ಯಾರೊಬ್ಬರು ಕೂಡ ಅಷ್ಟೇ ಇಲ್ಲಿ ಬಂದು ನಿಂತ್ಕೊಂಡು ಸಂಭ್ರಮಾಚರಣೆ ಮಾಡುವಂತಹದ್ದು ಅಥವಾ ಬೇರೆ ರೀತಿಯಾದಂಥ ಒಂದು ಘೋಷಣೆಗಳನ್ನು ಕೊಡುವಂಥದ್ದು ಅಥವಾ ನ್ಯೂ ಇಯರ್ಗೆ ಸೆಲೆಬ್ರೇಷನ್ ಮಾಡುವಂಥದ್ದು ಯಾವುದಕ್ಕೂ ಕೂಡ ಅನುಮತಿಯನ್ನು ಕೊಡ್ತಿಲ್ಲ. ಒಟ್ಟಿನಲ್ಲಿ ಕೋರಮಂಗಲದಲ್ಲಿ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ, ಆದರೆ ಕ್ರೌಡ್ ಇಲ್ಲದ ರೀತಿಯಲ್ಲಿ ಎಲ್ಲ ರೀತಿಯಂಥ ವ್ಯವಸ್ಥೆಯನ್ನು ಕೂಡ ಅಷ್ಟೇ ಪೊಲೀಸ್ ಇಲಾಖೆಯವರು ಮಾಡ್ಕೊಂಡಿರುವಂತಹದ್ದು. ಚೈತ್ರ, ಓಕೆ, ಇನ್ನು ಮತ್ತೊಂದು ಕಡೆ ನಮ್ಮ ಪ್ರತಿನಿಧಿ ಗಂಗಾಧರ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, 2026ರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಜನ ಯಾವ ರೀತಿಯಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ, ಜೊತೆಗೆ ಎಷ್ಟು ಕ್ರೌಡ್ ಸೇರಿದೆ, ಹಾಗೆ ಈ ಒಂದು ಪ್ಲೇಸ್ ನಲ್ಲಿ ಅಂತಂದ್ರೆ ಪಬ್ಬು ಬಾರ್ಗಳು ಜಾಸ್ತಿ ಇರೋದ್ರಿಂದ ಆ ಪಬ್ ನಲ್ಲಿ ಯಾವ ರೀತಿಯಾಗಿ ಯಂಗ್ಸ್ಟರ್ಸ್ ಗಳಿಗೆ ಆಫರ್ ಕೊಡ್ತಾ ಇದ್ದಾರೆ ಅಥವಾ ಯಾವ ರೀತಿಯಾಗಿ ಮಾಲೀಕರು ಕೂಡ ಅಲ್ಲಿನ ಭದ್ರತೆ ಮೇಲೆ ಕಣ್ಣಿಟ್ಟಿದ್ದಾರೆ? ಚೈತ್ರ, ಪ್ರಮುಖವಾಗಿ 2025ಕ್ಕೆ ಗುಡ್ ಬೈ ಹೇಳಿ 2026ಕ್ಕೆ ವೆಲ್ಕಮ್ ಮಾಡುವಂತ ಸಮಯಕ್ಕೆ ಇನ್ನು 2 ಗಂಟೆಗಳು ಬಾಕಿ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಸೆಲೆಬ್ರೇಷನ್ಗೆ ಒಂದು ಹಾಟ್ಸ್ಪಾಟ್ ಅಂದ್ರೆ ಅದು ಬ್ರಿಗೇಡ್ ರೋಡ್ ಮತ್ತೆ MG ರೋಡ್. ಆದ್ರೆ ಈ ಒಂದು ಹಾಟ್ಸ್ಪಾಟ್ ಅಲ್ಲಿ ಈ ಬಾರಿ ಪೊಲೀಸರು ಸಾಕಷ್ಟು ಭದ್ರತೆಯನ್ನ ಮಾಡ್ಕೊಂಡಿದ್ದಾರೆ. ನೀವು ನೋಡ್ಬೋದು ಈಗ ಬ್ರಿಗೇಡ್ ರೋಡ್ ನ ಲೈಟಿಂಗ್ಸ್ ಯಾವ ರೀತಿ ಇದೆ ಅಂತೇಳಿ, ಜಿಗಮಗಿಸುವಂತ ಲೈಟಿಂಗ್ಸ್. ಆದ್ರೆ ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಅಂದ್ರೆ 10 ಗಂಟೆಗೆ, ಅಂದ್ರೆ ಈಗ ಸಮಯ 10 ಗಂಟೆ ಆಗಿರುವಂತದ್ದು, ಈ ಸಮಯದಲ್ಲಿ ಹೆಚ್ಚು ಕ್ರೌಡ್ ಅನ್ನ ಸೇರ್ತಾ ಇದ್ರು. ಆದ್ರೆ ಎಲ್ಲೂ ಕೂಡ ಪೊಲೀಸರು ಜನವನ್ನ ನಿಲ್ಸಕ್ ಬಿಡ್ತಾ ಇಲ್ಲ. ಎಲ್ಲ ಒಂದು 4 ಬದಿಯಲ್ಲೂ ಕೂಡ ನೋಡಬಹುದು ಮೂವ್ಮೆಂಟ್ಸ್ ಅಲ್ಲಿ ಯಾವ ರೀತಿ ಅವರನ್ನ ಹೊರಗಡೆ ಅಂದ್ರೆ ಅವ್ರನ್ನ ಮೂವ್ಮೆಂಟ್ ಎಲ್ಲ ಕೂಡ ಬಿಡದೆ ಅವರನ್ನ ಕಳಿಸ್ತಾ ಇದ್ದಾರೆ ಅಂತ ಕೂಡ ನೀವು ನೋಡ್ಬೋದು. ಮತ್ತೆ ಮೇನ್ ರೋಡ್ ಅಲ್ಲಿ ಜನ ಕೂಡ ಎಲ್ಲೂ ಕೂಡ ನಿಲ್ಸಕ್ಕೆ ಬಿಡ್ತಾ ಇಲ್ಲ. ಮತ್ತೆ ಈಗಾಗಲೇ ಈ ಒಂದು ಬ್ರಿಗೇಡ್ ರಸ್ತೆಯನ್ನ ಕ್ಲೋಸ್ ಮಾಡಬೇಕಾಗಿತ್ತು, ಆದ್ರೆ ಬೇರೆ ಬೇರೆ ಕಡೆ ಟ್ರಾಫಿಕ್ ಡೈವರ್ಷನ್ ಮಾಡಲಾಗಿದೆ. ಮೇನ್ ರೋಡ್ ಏನಿದೆ, ಮೇನ್ ರೋಡ್ ಅಲ್ಲಿ ಈಗಾಗಲೇ ಒಂದು ಕನೆಕ್ಷನ್ ಮಾಡ್ಕೊಂಡಿರುವಂತದ್ದು, ಅದನ್ನ ಬ್ಯಾರಿಕೇಡ್ ಆಗಿ ಈಗ ಕ್ಲೋಸ್ ಮಾಡಿದ್ದಾರೆ. ಓನ್ಲಿ ಮೇ ಹಾಲ್ ನಿಂದ ಬರುವಂತವ್ರು ಮಾತ್ರ ಇಲ್ಲಿ ಬ್ರಿಗೇಡ್ ರೋಡ್ಗೆ ಬರಬೇಕಾಗುತ್ತೆ. ಹೀಗಾಗಿ ಈಗ ಮೇ ಹಾಲ್ ನಿಂದ ಬರುವಂತವ್ರು ಒಂದು ಸೈಡ್ ಹೋಗ್ಬೇಕು, ಜೊತೆಯಲ್ಲಿ ಈ ಕಡೆ ಅನಿಲ್ ಕುಂಬ್ಳೆ ಸರ್ಕಲ್ ಇಂದ ಬರುವಂತವ್ರು ಒಂದು ರೈಡ್ ಹೋಗ್ಬೇಕು. ಹೀಗಾಗಿ ಪೊಲೀಸರು ಈ ಬಾರಿ ಹೆಜ್ಜೆ ಹೆಜ್ಜೆಗೂ ಕಾಕಿ ಪೊಲೀಸ್ ಬಂದೋಬಸ್ತ್ ಇರುವಂತದ್ದು, ಮತ್ತೊಂದು ಕಡೆ CCTVಯ ಕಣ್ಗಾವಲಿರುವಂಥದ್ದು. ಈಗ ಏನು ಕ್ರೌಡ್ ನೋಡ್ತಾ ಇದ್ದೀರಿ ನೀವು ಬರ್ತಾ ಇರುವಂಥದ್ದು, ಅದು ಮೇಯೋ ಹಾಲ್ ಕಡೆಯಿಂದ ಬರ್ತಾ ಇರುವಂಥವ್ರು. ಅವರು ಆ ಕಡೆಯಿಂದ ಮತ್ತೆ ಈ ಕಡೆ ಬರುವಂತಿಲ್ಲ, ಡೈರೆಕ್ಟ್ ಆಗಿ ಒಪೇರಾ ಜಂಕ್ಷನ್ಗೆ ಹೋಗ್ಬೇಕು. ಕಾವೇರಿ ಎಂಪೋರಿಯಂನಿಂದ ಹಿಡಿದು ಅಪೇರಾ ಜಂಕ್ಷನ್ಗೆ ಡೈರೆಕ್ಟ್ ಆಗಿ ಹೋಗಬೇಕು. ಈ ನಿಟ್ಟಿನಲ್ಲಿ ಯಾವುದೇ ರೀತಿ ಅಡ್ಡಾದಿಡ್ಡಿ ಬರೋದಕ್ಕೆ ಮತ್ತೆ ರಿಪೀಟ್ ಬರೋದಕ್ಕೆ ಅವಕಾಶಗಳಿಲ್ಲ. ಅಂಥವ್ರು ಇಲ್ಲೇ ಮೂವ್ಮೆಂಟ್ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ ಪ್ರಮುಖವಾಗಿ ಈ ಬಾರಿಯ ಪೊಲೀಸರು ಸಾಕಷ್ಟು ಬಂದೋಬಸ್ತನ್ನ ಮಾಡ್ಕೊಂಡಿದ್ದಾರೆ. ಜೊತೆ ಲೈಟಿಂಗ್ಸ್ ಕಮಿಷನರ್ ಆಗಿರ್ಬೋದು, ಟ್ರಾಫಿಕ್ ಮುಖ್ಯಸ್ಥರಾಗಿರ್ಬೋದು, ಇಲ್ಲೇ ಬ್ರಿಗೇಡ್ ರಸ್ತೆ ಮತ್ತೆ ಚರ್ಚ್ ಸ್ಟ್ರೀಟ್ ಮತ್ತೆ MG ರೋಡ್ ಅಲ್ಲಿ ಠಿಕಾಣಿಗಳನ್ನ ಹೂಡಿರುವಂತದ್ದು, ಟ್ರಾಫಿಕ್ ಕ್ಲಿಯರೆನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರಮುಖವಾಗಿ ರೋಡಲ್ಲಿ ಎಲ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗಬಾರ್ದು ಮತ್ತೆ ಸಮಸ್ಯೆಗಳಾಗಬಾರ್ದು ನಿಟ್ಟಿನಲ್ಲಿ ಸಾಕಷ್ಟು ಬಂದೋಬಸ್ತನ್ನ ಮಾಡ್ಕೊಂಡಿರುವಂತದ್ದು. ಅದೇ ರೀತಿಯಾಗಿ ಹೈಟೆಕ್ CC ಕ್ಯಾಮೆರಾಗಳನ್ನ ಬಳಕೆ ಮಾಡಲಾಗಿದೆ. ಇನ್ನು ಕೆಲವೇ ಹೊತ್ತಲ್ಲಿ ಬ್ರಿಗೇಡ್ ರೋಡ್ ಕ್ಲೋಸ್ ಮಾಡಿ ಮೆಟಲ್ ಡಿಟೆಕ್ಟರ್ ಅನ್ನ ಇಲ್ಲಿ ಹಾಕ್ತಾರೆ. ಮೆಟಲ್ ಡಿಟೆಕ್ಟರ್ ಹಾಕಿದಂತ ಬಳಿಕ ಇಲ್ಲಿ ಪ್ರತಿಯೊಬ್ಬರನ್ನು ಪರಿಶೀಲನೆ ತಪಾಸಣೆ ಮಾಡಿ ಆ ನಂತರ ಅವರನ್ನ ಮೇನ್ ರೋಡ್ಗೆ ಬಿಡ್ತಾರೆ. ಈಗ ಸದ್ಯಕ್ಕೆ ಬ್ರಿಗೇಡ್ ರೋಡ್ ಮೇನ್ ರೋಡ್ಗೆ ಯಾರನ್ನು ಬಿಡ್ತಾ ಇಲ್ಲ. ಆ ಕಡೆ ಅಂದ್ರೆ ಎರಡೂ ಕಡೆ 4 ವೇಲಿ ಪಾತ್ಗಳನ್ನ ಮಾಡಿದ್ದಾರೆ. ಅದರಲ್ಲಿ ಮಾತ್ರ ಜನವನ್ನ ಕ್ರೌಡ್ ಅನ್ನ ಕೆಲ್ಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅನಿಲ್ ಕುಂಬ್ಳೆ ಸರ್ಕಲ್ ಇಂದ ಬರುವಂತವ್ರಿಗೆ ಬ್ಯಾರಿಕೇಡ್ ಹಾಕಿ ಡೈರೆಕ್ಟ್ ಆಗಿ ಒಂದು ವ್ಯವಸ್ಥೆಯನ್ನ ಮಾಡುವಂತದ್ದು. ಅದೇ ರೀತಿಯಾಗಿ ಎಲ್ಲರೂ ಕೂಡ ಮೂವ್ಮೆಂಟ್ ಅನ್ನ ಪ್ರತಿಯೊಬ್ಬರನ್ನ ಫ್ಯಾಮಿಲಿ ಬರ್ತಾ ಇದ್ದಾರೆ ಅಂತವ್ರನ್ನ ಎಲ್ಲರನ್ನು ಮೂವ್ಮೆಂಟ್ ಮಾಡಿ ಒಬ್ಬೊಬ್ಬರನ್ನೇ ಕಳಿಸುವಂತ ಕೆಲಸವನ್ನ ಈ ಬಾರಿ ಪೊಲೀಸರು ಮಾಡ್ತಾ ಇರುವಂತದ್ದು. ಮತ್ತೆ ಅದಲ್ಲದೆ ಯಾವುದೇ ರೀತಿ ಅಹಿತಕರ ಘಟನೆಗಳಾಗಬಾರ್ದು, ಸಮಸ್ಯೆಗಳಾಗಬಾರ್ದು. ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಮತ್ತೆ MG ರಸ್ತೆಗಳಲ್ಲಿ ಕೂಡ ಬರುವಂತವ್ರು ಸೀದಾ ಅವರನ್ನ ಹಾಗೆ ಎಕ್ಸಿಟ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ರು. ಈಗ ಪ್ರತಿ ಒಂದು ಸಿವಿಲ್ ಡಿಫೆನ್ಸ್ ಆಗಿರ್ಬೋದು ಅವರನ್ನ ಟ್ರಾಫಿಕ್ಗೆ ಬಳಕೆ ಮಾಡ್ಕೊಂಡಿದ್ದಾರೆ. ಮತ್ತೆ ಈ ಒಂದೊಂದು ಜಂಕ್ಷನ್ಗೆ ಒಬ್ಬ DCPಗಳನ್ನ ಹಾಕಿದ್ದಾರೆ. ಇನ್ನು 2 ಗಂಟೆ ಬಾಕಿ ಇರುವಂತದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಬೇಕಾದಂತ ವ್ಯವಸ್ಥೆ ಭದ್ರತೆಯನ್ನ ಮಾಡ್ಕೊಂಡಿದ್ದಾರೆ. ಖುದ್ದಾಗಿ ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್ ಬ್ರಿಗೇಡ್ ರೋಡ್ ಅನ್ನ ಪದೇ 2-3 ಬಾರಿ ರೌಂಡ್ಸ್ ಮಾಡಿ ಪೊಲೀಸ್ ಒಂದು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯ ಒಂದು ಪ್ಲಾನ್ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಭದ್ರತೆಯ ದೃಷ್ಟಿಯಲ್ಲಿ ಅದರಲ್ಲಿ ಮಹಿಳೆಯರ ಸುರಕ್ಷತೆ ಇಂಪಾರ್ಟೆಂಟ್. ಆ ವಿಚಾರದಲ್ಲಿ ಯಾವುದೇ ರೀತಿಯಾದಂತ ಒಂದು ನೀವು ಸಮಸ್ಯೆಗಳಾಗೋದಕ್ಕೆ ಅವಕಾಶವನ್ನ ಕೊಡಬಾರದು. ಸುಲಭವಾಗಿ ಅಂದ್ರೆ ಜನಸ್ನೇಹಿಯಾಗಿ ಅವರ ಬಳಿ ನೆಗೆಟಿವ್ ಆಗಿ ತೋರದೆ ಅವರಲ್ಲಿ ಪ್ರೀತಿಯಿಂದನೇ ಅವ್ರನ್ನ ಕಾಳಜಿ ವಹಿಸಿ ಕಳಿಸಬೇಕು ಅಂತ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಇನ್ನು ಕೆಲವು ಹೊತ್ತಲ್ಲಿ ಈಗ ಬ್ರಿಗೇಡ್ ರೋಡ್ ಅನ್ನ ಕ್ಲೋಸ್ ಮಾಡಲಿದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಪ್ರತಿ ಕ್ಷಣದ ಮಾಹಿತಿನ ನಮ್ಮ ರಿಪೋರ್ಟರ್ಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಎಲ್ಲೆಲ್ಲಿ ಏನೇನಾಗ್ತಾ ಇದೆ, ಯಾವ ರೀತಿ ಆಗಿದೆ, ಸಂಭ್ರಮಾಚರಣೆ ಹೇಗಿದೆ ಅಂತ ಹೇಳಿ. ಈಗಾಗಲೇ ನಾವು ನಮ್ಮ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ಗಾಗಿ ನಾವು ಕಾಯ್ತಾ ಇದ್ದೀವಿ. ಈಗಾಗಲೇ 12 ಗಂಟೆ ಯಾವಾಗ ಆಗುತ್ತೆ ಅಂತ ಹೇಳಿ. ಆದರೆ ತುಂಬ
ತುಂಬಾ ದೇಶಗಳಲ್ಲಿ ಆಲ್ರೆಡಿ ನ್ಯೂ ಇಯರ್ ನ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ. ಮಧ್ಯಾಹ್ನ ಇಲ್ಲಿನ ಮಧ್ಯಾಹ್ನ ಭಾರತದ ಕಾಲಮಾನದ ಪ್ರಕಾರ ಮಧ್ಯಾಹ್ನ ಏನಿದೆ ಅಲ್ಲಿಂದನೇ ಆರಂಭ ಆಗಿದೆ. ಅನೇಕಗಳಲ್ಲಿ ನ್ಯೂಜಿಲ್ಯಾಂಡ್ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಅವರು ಕೂಡ ಸಾಕಷ್ಟು ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡಿ 2026 ಅನ್ನ ಈಗಾಗಲೇ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಆದ್ರೆ ನಮ್ಗಿರುವಂತಹ ಆಶಯ ಚೈತ್ರ ಏನಂದ್ರೆ, ನಾವು ಪ್ರತಿ ವರ್ಷ ಹೋಗ್ತಾನೆ ಇರುತ್ತೆ, ಉರುಳ್ತಾನೆ ಇರುತ್ತೆ ಕಾಲ. ಇಂತಹ ಸಂದರ್ಭದಲ್ಲಿ ಒಂದು ಹಳೆಯ ನೆನಪುಗಳು ಅಥವಾ ಯಾವ್ದಾದ್ರು ಕಹಿ ಘಟನೆಗಳಿದ್ರೆ ಅದನ್ನ ಮರ್ತು, ಅಥವಾ ಯಾವುದೇ ರೀತಿಯಲ್ಲಿ ಜೀವನದಲ್ಲಿ ಸಮಸ್ಯೆಗಳಾಗಿರುತ್ತೆ. ಎಷ್ಟೋ ಸಂದರ್ಭದಲ್ಲಿ ನಾವು ನೋಡಿದ್ವಿ 2025 ಅಲ್ಲಿ ಅನೇಕ ಸಾವು ನೋವುಗಳು ಆಗಿರೋದನ್ನ ಗಮನಿಸಿದ್ವಿ. ಅವೆಲ್ಲದ ಒಂದು ಎಚ್ಚರಿಕೆಯ ಜೊತೆಗೆ ಅದನ್ನ ಮನಸ್ಸಿನಲ್ಲಿ ಕಹಿ ನೆನಪುಗಳನ್ನ ಬದಿಗಿಟ್ಟು ನಾವು ಮುಂದೆ ಸಾಗಬೇಕು ಅನ್ನುವಂತಹ ವಿಚಾರವನ್ನ ಸಾಕಷ್ಟು ಜನ ಹಿರಿಯರು ಹೇಳ್ತಿರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಆ ರೀತಿಯಾಗಿ ಎಲ್ಲರೂ ಕೂಡ ಮುನ್ನಡೆಯಲಿ ಅನ್ನುವಂತಹ ಆಶಯ ಅಂತ ಹೇಳಿ ನಮ್ದು. ಹೌದು, ನಿಜವಾಗ್ಲೂ ಕೂಡ 2025ರಲ್ಲಿ ಒಂದಷ್ಟು ಜನಕ್ಕೆ ಖುಷಿ ಆಗಿರ್ಬೋದು, ಒಂದಷ್ಟು ಜನಕ್ಕೆ ಬೇಜಾರಾಗಿರ್ಬೋದು. ಸೊ ಯಾಕಂದ್ರೆ ಯಾವಾಗ್ಲೂ ಖುಷಿನೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಅದರಲ್ಲಿ ದುಃಖನೂ ಆ್ಯಡ್ ಆಗಿರುತ್ತೆ, ನಮಗೆ ಗೊತ್ತಿಲ್ಲದೆ ಇದ್ದಂಗೆ ಆ್ಯಡ್ ಆಗಿರುತ್ತೆ. ಸೊ ಎಲ್ಲವನ್ನ ಕೂಡ ನಾವು ಸರಿಸಮವಾಗಿ ತಗೊಳ್ಬೇಕು. 2026ರಲ್ಲಿ ಹೊಸ ಆಶಾ ಭಾವನೆಯೊಂದಿಗೆ, ಹೊಸ ಖುಷಿಯೊಂದಿಗೆ, ಹೊಸ ಆದರ್ಶದಿಂದ ನಾವು 2026ಕ್ಕೆ ಕಾಲಿಡಬೇಕು. ಯಾಕಂದ್ರೆ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬು, ಪಾಸಿಟಿವ್ ಥಿಂಕಿಂಗ್ ಇಂದಾನೆ ನಾವು 2026 ಬರ್ಮಾಡ್ಕೊಂಡ್ರೆ ನಿಜಕ್ಕೂ ಕೂಡ 2026 ಸೂಪರ್ ಆಗಿರುತ್ತೆ.